ನಮಸ್ಕಾರ ವೀಕ್ಷಕರೇ, ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಬಾರಿ ಸುಮ್ಮನೆ ಕೂರೋ ಮಾತೇ ಇಲ್ಲ. ಇನ್ನೆಷ್ಟು ದಿನ ಅಂತ ಸಹಿಸಿಕೊಳ್ಳೋದು? ಕೋಲ್ಕತ್ತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನಂತರ ಇಡೀ ದೇಶವೇ ಸಿಡಿದೆತ್ತಿದೆ. ಭಾರತೀಯ ವೈದ್ಯಕೀಯ ಸಂಘವಂತೂ 24 ಗಂಟೆಗಳ ಕಾಲ ದೇಶದಲ್ಲಿ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಿದೆ. ಅತ್ತ ಪಶ್ಚಿಮ ಬಂಗಾಳದಲ್ಲಿ ಕೂಡ ದೊಡ್ಡದಾದ ಪ್ರತಿಭಟನೆಗಳು ನಡೀತಾ ಇದೆ. ವಿಚಿತ್ರ ಏನಂದರೆ, ಮಮತಾ ಬ್ಯಾನರ್ಜಿ ಅವರು ಕೂಡ ಪ್ರತಿಭಟಿಸ್ತಿದ್ದಾರೆ. ಅವರದ್ದೇ ಸರ್ಕಾರ, ಅವರೇ CM. ಆದರೂ ಅದು ಯಾರ ವಿರುದ್ಧ ಪ್ರತಿಭಟನೆಯೋ ಭಗವಂತನೇ ಬಲ್ಲ. ವೈದ್ಯೆಯ ಸಾವಿನ ನಂತರ ಪಶ್ಚಿಮ ಬಂಗಾಳದ ಚಿತ್ರಣ ಕಂಪ್ಲೀಟಾಗಿ ಬದಲಾಗಿದೆ. ಒಂದು ಚಿಕ್ಕ ಹೆಣ್ಣು ಮಗು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟಿಸ್ತಾ ಇದೆ. ತನ್ನ ಮುಂದಿನ ಭವಿಷ್ಯಕ್ಕಾಗಿ ನ್ಯಾಯವನ್ನು ಕೇಳ್ತಾ ಇದೆ. ಇಂತಹ ದೃಶ್ಯವನ್ನು ಯಾವತ್ತೂ ಕೂಡ ನಾವು ಕಂಡಿರಲಿಲ್ಲ. ಒಂದು ಮಗು ಅತ್ಯಾಚಾರದ ವಿರುದ್ಧ ಹೀಗೆ ಪ್ರತಿಭಟಿಸ್ತಾ ಇದೆ. ಇನ್ನೊಂದು ಕಡೆ ಅಜ್ಜಿಯೊಬ್ಬರು ತಮ್ಮ ಮುಂದಿನ ಪೀಳಿಗೆಯ ಹೆಣ್ಣು ಮಕ್ಕಳಿಗಾಗಿ ಬೀದಿಗಿಳಿದಿದ್ದಾರೆ. ವೀಕ್ಷಕರೇ, ಇವರನ್ನು ನೋಡಿ ಇವತ್ತಿನ ಯುವ ಸಮುದಾಯ ಕಲಿಬೇಕಿದೆ. ಇಂತಹ ಘಟನೆಗಳ ವಿರುದ್ಧ ಈಗ ನಾವು ದನಿ ಎತ್ತದೇ ಇದ್ದರೆ ಮುಂದಿನ ದಿನಗಳು ಖಂಡಿತ ಇನ್ನೂ ಭಯಂಕರವಾಗಿರಲಿದೆ. ಇವತ್ತು ಅಲ್ಲೆಲ್ಲೋ ಆಯಿತು ಅಂತ ಸುಮ್ಮನಿದ್ರೆ ನಾಳೆ ನಮ್ಮೂರಲ್ಲೇ ಇದು ನಡೆದು ಬಿಡ್ಬೋದು. ನಮ್ಮೂರೇ ಯಾಕೆ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೇನೆ ಆಗಲ್ಲ ಅನ್ನೋದು ಯಾವ ಧೈರ್ಯ? ಕೋಲ್ಕತ್ತಾ ವೈದ್ಯೆಯ ಸಾವಿನ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಸುರಕ್ಷತೆಯ ಬಗ್ಗೆ ಭಾಷಣವನ್ನು ಮಾಡ್ತಾರೆ. हमारी माताओं, बहनों, बेटियों के प्रति जो अत्याचार हो रहे हैं, उसके प्रति देश का आक्रोश है, जन सामान्य का आक्रोश है. इस आक्रोश को मैं महसूस कर रहा हूं. इसको देश को, समाज को, हमारी राज्य सरकारों को गंभीरता से लेना होगा. महिलाओं के विरुद्ध अपराधों की जल्द से जल्द जांच हो, राक्षसी कृत्य करने वालों को जल्द से जल्द कड़ी सजा हो. वो समाज में विश्वास पैदा करने के लिए जरूरी है. मैं ये भी बताना चाहूंगा कि जब बलात्कार की या महिलाओं पर अत्याचार की घटनाएं घटती हैं तो उसकी बहुत चर्चा होती है, बहुत प्रचार होता है, मीडिया में छाया रहता है. लेकिन जब ऐसे राक्षसी मनोवृत्ति व्यक्ति को सजा होती है तो वो खबरों में कहीं नजर नहीं आती, एक कोने में कहीं पड़ा रहता है. अब समय की मांग है कि जिनको सजा होती है उसकी व्यापक चर्चा हो, ताकि ऐसा पाप करने वालों को भी डर पैदा हो कि ये पाप करने की हालत ये होती है कि फांसी पर लटकना पड़ता है. ಕೇಂದ್ರ ಸರ್ಕಾರ ಏನು ಮಾಡ್ಬೋದು? ಇಂತಹ ಘಟನೆಗಳನ್ನು ತಡೆಯೋದು ಹೇಗೆ? ಮೋದಿ ಈಗೇನು ಮಾಡ್ತಾರೆ? ಎಲ್ಲರೂ ಕಾದ್ಕೊಳ್ತಿದ್ರು. ಈಗ ಮೋದಿ ಸರ್ಕಾರ ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದೆ. ಕೋಲ್ಕತ್ತಾ ಕೇಸಿನ ನಂತರ ಒಂದು ದೊಡ್ಡ ಆ್ಯಕ್ಷನ್ನನ್ನು ಮೋದಿಜಿ ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ಇನ್ನು ಮುಂದೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಕ್ಯಾಂಪಸ್ನಲ್ಲಿ ಹಿಂಸಾಚಾರ ನಡೆದರೆ ಅಥವಾ ಆರೋಗ್ಯ ಸೇವಕರ ಮೇಲೆ ದಾಳಿ ನಡೆದರೆ ಆಸ್ಪತ್ರೆಯವರು ಸುಮ್ಮನೆ ಕೂರೋ ಹಾಗಿಲ್ಲ. ಘಟನೆ ನಡೆದ 6 ತಾಸಿನ ಒಳಗೆ ಪೊಲೀಸ್ ಕಂಪ್ಲೇಂಟನ್ನು ಕೊಡಲೇಬೇಕು. ಇದು ಕೇಂದ್ರ ಆರೋಗ್ಯ ಸಚಿವಾಲಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ನೀಡಿರುವಂತಹ ಹೊಸ ಆದೇಶ. ಅಕಸ್ಮಾತ್ ದೂರು ನೀಡೋದಕ್ಕೆ ನಿರ್ಲಕ್ಷ್ಯ ಮಾಡಿದರೆ 6 ಗಂಟೆ ಒಳಗೆ ದೂರನ್ನು ನೀಡದೆ ಹೋದರೆ ಸಂಬಂಧಪಟ್ಟ ಸಂಸ್ಥೆಯ ಮುಖ್ಯಸ್ಥರೇ ಅದಕ್ಕೆ ನೇರ ಹೊಣೆ ಹಾಕ್ತಾರೆ. ಅವರ ವಿರುದ್ಧ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಇದು ತುಂಬಾ ಅವಶ್ಯಕವಾಗಿ ಬೇಕಾಗಿದ್ದಂತಹ ಆದೇಶ. ಸಾಕಷ್ಟು ಸಂಸ್ಥೆಗಳಲ್ಲಿ ಎಷ್ಟೋ ಕೇಸ್ಗಳು ದಾಖಲಾಗಿಯೇ ಇಲ್ಲ. ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿಲ್ಲ. RG-ಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಹಿಂದೆ ಕೂಡ ಸಾಕಷ್ಟು ದೌರ್ಜನ್ಯದ ಪ್ರಕರಣ ನಡೆದಿತ್ತು. ವೈರಲ್ ಆದ ಆಡಿಯೋ ಒಂದರಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಅದನ್ನು ಹೇಳ್ಕೊಳ್ತಾಳೆ. ಅಕಸ್ಮಾತ್ ಈ ಹಿಂದೆಯೇ ದೂರು ದಾಖಲಾಗಿದ್ದರೆ ಇವತ್ತು ಈ ವೈದ್ಯೆಗೆ ಆ ಸ್ಥಿತಿ ಬರ್ತಾ ಇರಲಿಲ್ಲ. ಎನಿವೆ, ಕೋಲ್ಕತ್ತಾ ಪ್ರಕರಣದ ನಂತರ ಮೋದಿ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹಾಗೆ ಇದೊಂದೇ ಕ್ರಮ ಕೂಡ ಸಾಕಾಗೋದಿಲ್ಲ.
ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಇನ್ನೂ ಒಂದಷ್ಟು ಕಠಿಣ ಕ್ರಮಗಳ ಅವಶ್ಯಕತೆ ಖಂಡಿತ ಇದೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಇಂತಹ ಸುದ್ದಿಗಳನ್ನು ಜಸ್ಟ್ ಇನ್ ಟೈಮ್ನಲ್ಲಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.